ಸಂಯೋಜಿತ ಸಂಘಟನೆ ನಮ್ಮ ಹಕ್ಕು ನಮ್ಮ ಹೋರಾಟ ದೇಶವ್ಯಾಪಿ ಪ್ರತಿಭಟನೆ. ನಮ್ಮ ಜಿಲ್ಲೆಯಲ್ಲಿ ದಿನಾಂಕ 18/8/2026 ಮಂಗಳವಾರ, ಸಮಯ ಬೆಳಿಗ್ಗೆ 11 ಗಂಟೆ, ಸ್ಥಳ ಟೌನ್ ಹಾಲ್ ಮುಂಭಾಗ, ಮಂಗಳೂರು. ಈ ವಿಚಾರವಾಗಿ ಪತ್ರಿಕಾ ಮಾಹಿತಿ ನೀಡಲಿಕ್ಕೆ ನಮ್ಮ ಜಿಲ್ಲಾ ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಯು ಇವರು ಆಗಮಿಸಿದ್ದಾರೆ. ಇಂದಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಭಾರತೀಯ ಮಜ್ದೂರ್ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಸಂತ ಕುಮಾರ್ ಮಣಿಹಳ್ಳ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಪುತ್ತೂರು ತಾಲೂಕಿನ ಮಾಜಿ ಗೌರವ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಿ.ಕೆ. ದೇವೇಗೌಡ ಅವರಿಗೆ ಕೂಡ ಸ್ವಾಗತಿಸಿದ್ದೇನೆ. BMS ಆಟೋ ರಿಕ್ಷಾ ಚಾಲಕ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷರಾದ ಹೇಮಂತ ಎಸ್ ಅವರಿಗೆ ಕೂಡ ಸ್ವಾಗತಿಸಿದ್ದೇನೆ. ಭಾರತೀಯ ಮಜ್ದೂರ್ ಸಂಘದ ಪುತ್ತೂರು ತಾಲೂಕು ಸಂಘಟನಾ ಅಧ್ಯಕ್ಷರಾದಂತಹ ಸಚಿನ್ ಮೊಳಕರ್ ಅವರಿಗೆ ಕೂಡ ಸ್ವಾಗತ. ಮುಂದಿನ ಕಾರ್ಯಕ್ರಮವನ್ನ ಸಚಿನ್ ಮೊಳಕರ್ ಮುಂದಿನ ಮಾಹಿತಿಯನ್ನ ಹಾಗೂ ಇಲ್ಲಿ ಸೇರಿದಂತಹ ಪತ್ರಿಕಾ ಮಾಧ್ಯಮಗಳು ಹಾಗೂ ದೃಶ್ಯ ಮಾಧ್ಯಮಗಳು ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮುಂದಿನ ಮಾಹಿತಿಯನ್ನ ಪತ್ರಿಕಾ ಮಾಧ್ಯಮಕ್ಕೆ ಮಾಹಿತಿ ನೀಡೋದಕ್ಕಾಗಿ ಜಿಲ್ಲಾಧ್ಯಕ್ಷರಲ್ಲಿ ಕೇಳಿಕೊಂಡೆ. ಕಾರ್ಮಿಕ ಬಂಧುಗಳ ನ್ಯಾಯಯುತವಾದಂತಹ ಹಕ್ಕುಗಳಿಗಾಗಿ ಈ ರಾಷ್ಟ್ರದಲ್ಲಿ ದೇಶವ್ಯಾಪಿ ಪ್ರತಿಭಟನೆಯನ್ನು ಇದೇ ತಿಂಗಳ ಆಗಸ್ಟ್ 17ನೇ ತಾರೀಕಿಗೆ ಈ ದೇಶದ ಎಲ್ಲಾ ಭಾಗಗಳಲ್ಲಿ ನಡೆಯಲಿಕ್ಕಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕೇಂದ್ರದ BMS ಸಂಘಟನೆಯ ಸೂಚನೆಯ ಪ್ರಕಾರ ಅನುಮತಿಯನ್ನು ಪಡೆದುಕೊಂಡು 18ನೇ ತಾರೀಕಿಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ, ನಮ್ಮ 17ನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ನಗರ ಪಂಚಮಿ ಇದ್ದ ಕಾರಣ ಒಂದು ದಿವಸ ಲೇಟ್ ಆಗಿ ಈ ಪ್ರತಿಭಟನೆಯನ್ನು ನಾವು ಮಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮ ಈ ಪ್ರತಿಭಟನೆಯ ಉದ್ದೇಶದಲ್ಲಿ ಇವತ್ತು ನಾವು ಪುತ್ತೂರು, ನಮ್ಮ ಜಿಲ್ಲೆಯ 2ನೇ ಜಿಲ್ಲಾ ಕೇಂದ್ರವಾಗಿರುವಂತಹ ಪುತ್ತೂರಿನಲ್ಲಿ ಇಲ್ಲಿರುವಂತಹ ಪತ್ರಿಕಾ ಮಾಧ್ಯಮದ ಬಂಧುಗಳ ಎದುರಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಇಲ್ಲಿಯ ಸಜ್ಜನ ಮತ್ತು ಗೌರವಾನ್ವಿತ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಭಾರತೀಯ ಮಜ್ದೂರ್ ಸಂಘ ಈ ದೇಶದ ಅತಿ ದೊಡ್ಡ ಸಂಘಟನೆ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಕಡೆಗೆ ಹೋಗುತ್ತಿರುವಂತ ಒಂದು ದೊಡ್ಡ ಸಂಘಟನೆ. ಈ ಸಂಘಟನೆ ಕಳೆದ 70 ವರ್ಷಗಳ ಇಂದ ಈ ದೇಶದ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳಿಗಾಗಿ ಒಂದಷ್ಟು ಹೋರಾಟಗಳನ್ನು ದೇಶವ್ಯಾಪಿ, ರಾಜ್ಯವ್ಯಾಪಿ, ಜಿಲ್ಲಾ ವ್ಯಾಪಿಯಲ್ಲಿ ಹಮ್ಮಿಕೊಂಡು ಒಂದಷ್ಟು ಕಾರ್ಮಿಕರ ಪರವಾಗಿ ನಿರಂತರವಾದಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವಂತ ದೇಶಭಕ್ತ, ರಾಷ್ಟ್ರಭಕ್ತ, ಕಾರ್ಮಿಕ ಹಿತವಾಗಿರುವಂತ ಒಂದು ಸಂಘಟನೆ. ಪ್ರಸ್ತುತ ಈ ದೇಶದಲ್ಲಿ ಈ ದೇಶದ ಕಾರ್ಮಿಕರಿಗೆ ಒದಗಿ ಬಂದಿರುವಂತ ಒಂದಷ್ಟು ತೊಂದರೆಗಳ ಪರಿಣಾಮದಿಂದಾಗಿ ಇವತ್ತು ನಾವು ಈ ದೇಶದಲ್ಲಿ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಯಾವ ಉದ್ದೇಶಗಳಿದೆ ಅದನ್ನು ಈಡೇರಿಸುವುದಕ್ಕೋಸ್ಕರ ಈ ದೇಶದ ಸಂಘಟನೆಯಾಗಿ, ರಾಷ್ಟ್ರಭಕ್ತರಾಗಿ, ದೇಶ ಪ್ರೇಮಿಗಳಾಗಿ, ಕಾರ್ಮಿಕರ ಪರವಾಗಿರುವಂತಹ ಸಂಘಟನೆಯಾಗಿ ರಾಷ್ಟ್ರದಲ್ಲಿ ದೇಶವ್ಯಾಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಮಜ್ದೂರ್ ಸಂಘಟನೆ ಕೂಡ ಈ ಕರೆಗೆ ಹೋಗೊಟ್ಟು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮುಖಾಂತರ ಕಾರ್ಮಿಕರ ಪರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯು ಕೂಡ ಇದೆ ಎಂಬುದನ್ನು ತೋರಿಸುವುದಕ್ಕೋಸ್ಕರ ಮುಂದಿನ ದಿನದಲ್ಲಿ ಆಗಸ್ಟ್ 18ನೇ ತಾರೀಕು ಮಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಸರಿಸುಮಾರು 5,000 ಕಾರ್ಮಿಕರನ್ನು ಸೇರಿಸಿಕೊಳ್ಳುವುದರ ಮುಖಾಂತರ ಸರಕಾರ, ಆಡಳಿತ ವರ್ಗ ಇದರ ನಡುವೆ, ಕಾರ್ಮಿಕ ಮತ್ತು ಸರಕಾರ ಆಡಳಿತ ವರ್ಗದವರ ನಡುವಿನ ಕೊಂಡಿಯಾಗಿ ಒಂದು ಜವಾಬ್ದಾರಿಯುತವಾದ ಸಂಘಟನೆಯಾಗಿ ನಿಂತು ಹೋರಾಟವನ್ನು ಹಮ್ಮಿಕೊಂಡಿದೆ. ನಮ್ಮ ಹೋರಾಟದ ಮೂಲ ಉದ್ದೇಶ ನ್ಯಾಯಯುತವಾದಂತಹ ವೇತನವನ್ನು ಕಾರ್ಮಿಕರಿಗೆ ದೊರಕಿಸುವಂತದ್ದು, ಕಾರ್ಮಿಕ ವರ್ಗದಲ್ಲಿ ಇರುವಂತಹ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಯನ್ನು ಒದಗಿಸುವಂತದ್ದು, ಈ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಈ ದೇಶದಲ್ಲಿ ನೀಡಬೇಕೆಂಬುದು ನಮ್ಮ ಮೂಲ ಉದ್ದೇಶವಾಗಿರುವಂತದ್ದು.
ಆದ್ರೆ ಅದರ ಜೊತೆಗೆ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯತೆಯ ದೃಷ್ಟಿಯಿಂದ ರಾಷ್ಟ್ರದ ಕಾರ್ಮಿಕರಿಗೋಸ್ಕರ ಒಂದು 11 ಬೇಡಿಕೆಗಳನ್ನು ಇಟ್ಟುಕೊಂಡು ಈ ದೇಶವ್ಯಾಪಿ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಮೊದಲನೇದಾಗಿ ESI ವೇತನ ಮಿತಿಯನ್ನು ಪ್ರಸ್ತುತ ಇರುವಂತದ್ದು 21,000, ಇದನ್ನು 42,000ಕ್ಕೆ ಏರಿಸಬೇಕೆಂಬ ಯೋಚನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆ EPS 95 ಕನಿಷ್ಠ ಮಾಸಿಕ ಪಿಂಚಣಿಯನ್ನು 1,000ದಿಂದ 7,500ಕ್ಕೆ ಹೆಚ್ಚಿಸಬೇಕೆಂಬುದು ನಮ್ಮ ಬೇಡಿಕೆ. ಮೂರನೇ ಬೇಡಿಕೆ EPF ವೇತನ ಮಿತಿಯನ್ನು ಪ್ರಸ್ತುತ 15,000 ಇರುವಂತದ್ದು ಅದು 30,000ಕ್ಕೆ ಏರಿಕೆ ಆಗಬೇಕೆಂಬುದು. ಬೋನಸ್ ಲೆಕ್ಕಾಚಾರದಲ್ಲಿ ಪರಿಗಣಿಸುವಂತಹ ವೇತನ ಮಿತಿಯು ಪ್ರಸ್ತುತ ಇರುವಂತದ್ದು 7,000, ಅದನ್ನು 18,000ಕ್ಕೆ ಹೆಚ್ಚಿಸಬೇಕೆಂಬುದು ನಮ್ಮ ಬೇಡಿಕೆ ಆಗಿರುವಂತದ್ದು. ಅದೇ ರೀತಿ ಬೋನಸ್ ಪಾವತಿಗೆ ಅರ್ಹತೆ ಇರುವಂತಹ ಕಾರ್ಮಿಕರ ವೇತನ ಮಿತಿಯನ್ನು ಪ್ರಸ್ತುತ 21,000 ಇರುವಂತದ್ದು ಅದನ್ನು 42,000ಕ್ಕೆ ಹೆಚ್ಚಿಸಬೇಕೆಂಬುದು. ಇನ್ನೊಂದು ನಮ್ಮ ಯೋಜನಾ ನೌಕರರಾಗಿರುವಂತಹ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಕ್ಷರದೋತ್ಸವದ ಕಾರ್ಯಕರ್ತರಾಗಿರ್ಬೋದು, ಎಲ್ಲಾ ಯೋಜನಾಬದ್ಧ ನೌಕರರ ಗೌರವಧನವನ್ನು ಹೆಚ್ಚಿಸುವಂತದ್ದು, ಅವರಿಗೆ ಸಮರ್ಪಕವಾದಂತಹ ಉದ್ಯೋಗದ ಭದ್ರತೆಯನ್ನು ನೀಡುವಂತದ್ದು, ಅವರ ಆರೋಗ್ಯದ ಬಗ್ಗೆ ಗಮನ ಕೊಡುವಂತದ್ದು, ಅವರಿಗೆ ಸಾಮಾಜಿಕ ಭದ್ರತೆಯನ್ನು ನೀಡುವಂತದ್ದು, ಅವರಿಗೆ ನಿವೃತ್ತಿಯ ವೇತನ ಪಿಂಚಣಿಯನ್ನು ದೊರೆಯುವಂತೆ ಮಾಡಬೇಕೆಂಬುದು ನಮ್ಮ ಇನ್ನೊಂದು ಬೇಡಿಕೆ ಆಗಿರುವಂತದ್ದು. ಇನ್ನೊಂದು ಬೇಡಿಕೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಅನ್ವಯಿಸುವಂತಹ ಎಲ್ಲಾ ಕಡೆಗಳಲ್ಲಿ ಅನ್ವಯಿಸುವಂತಹ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕು ಈ ದೇಶದಲ್ಲಿ ಎಂಬುದು. ಇನ್ನೊಂದು ಕಾರ್ಮಿಕ ಹಕ್ಕುಗಳಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಇರುವಂತಹ ಪ್ರಸ್ತುತ ಹೊಸ ಕಾನೂನು ಲೇಬರ್ ಕೋಡ್ ಏನಿದೆ ಅದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿಕೊಂಡು ಈ ದೇಶದ ಕಾರ್ಮಿಕರಿಗೆ ಅನುಕೂಲ ಆಗುವ ರೀತಿಯ ತಿದ್ದುಪಡಿ ಮಾಡಿ ಕಾನೂನನ್ನು ಜಾರಿ ಕೊಡಬೇಕೆಂಬುದು ನಮ್ಮ ಬೇಡಿಕೆ ಆಗಿರುವಂತದ್ದು. ಇನ್ನೊಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಸಾವಿರಾರು ನೌಕರರಿದ್ದಾರೆ, ಅವರಿಗೆ ವಾರದಲ್ಲಿ 6 ದಿವಸ ಇದೆ, ಅದನ್ನು 5 ದಿವಸಕ್ಕೆ ಕಡಿತಗೊಳಿಸಿ ಅವರ ಮುಂದಿನ ಯಾವುದು ಅವರ ಮಾನಸಿಕ ಆರೋಗ್ಯದ ಕಡೆ, ಅವರ ಸಾಮಾಜಿಕ ಭದ್ರತೆಯ ಕಡೆಗೆ ಹೆಚ್ಚು ಗಮನ ಕೊಡುವುದಕ್ಕೋಸ್ಕರ, ಒತ್ತಡದ ಜೀವನವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅವರ 5 ದಿವಸ ಅವರಿಗೆ ಕೆಲಸದ ಅವಧಿಯನ್ನು ನಿಗದಿಪಡಿಸಬೇಕೆಂಬುದು ನಮ್ಮ ಬೇಡಿಕೆ ಇರುವಂತದ್ದು. ಇನ್ನು 10ನೇ ಬೇಡಿಕೆ ಗ್ರಾಚ್ಯುಟಿ ಗರಿಷ್ಠ ಮಿತಿಯನ್ನು ಪ್ರಸ್ತುತ 20 ಲಕ್ಷ ಇರುವಂತದ್ದು ಅದನ್ನು 40 ಲಕ್ಷಕ್ಕೆ ಏರಿಸಬೇಕೆಂಬುದು. ಇನ್ನೊಂದು ಕಾರ್ಮಿಕರ ಕನಿಷ್ಠ ವೇತನವನ್ನು ಈ ದೇಶದಲ್ಲಿ ಎಲ್ಲಾ ಕಾರ್ಮಿಕರಿಗೂ ಕೂಡ ಕನಿಷ್ಠ ವೇತನವನ್ನು 30,000ಕ್ಕೆ ನಿಗದಿಪಡಿಸಿ ಅದನ್ನು ಜಾರಿಗೊಳಿಸಬೇಕೆಂಬುದು ನಮ್ಮ ಅತ್ಯಂತ ಪ್ರಮುಖವಾದ ಬೇಡಿಕೆ. ಯಾಕೆಂದರೆ ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠವಾದಂತಹ ವೇತನವನ್ನು 30,000ವನ್ನು ನೀಡಿದ್ರೆ ಮೇಲೆ ಹೇಳಿರುವಂತ ಎಲ್ಲ ನಮ್ಮ ಯಾವ ಬೇಡಿಕೆಗಳಿಗೆ ಅದೆಲ್ಲವೂ ಪೂರಕವಾಗುತ್ತದೆ. ಆ ಮುಖಾಂತರ ಒಬ್ಬ ಕಾರ್ಮಿಕನಿಗೆ ಸರಿಯಾದಂತ ವೇತನ ಸಿಗುವಂತದ್ದಾಗ್ತದೆ. ಅದರ ಜೊತೆಗೆ ಆತನಿಗೆ, ಆತನ ಕುಟುಂಬಕ್ಕೆ, ಆತನ ಸಮಾಜಕ್ಕೆ ಒಂದು ಉದ್ಯೋಗದ ಭದ್ರತೆ ಸಿಗುತ್ತದೆ. ಅದರ ಜೊತೆಗೆ ಆತನು ಸಮಾಜದಲ್ಲಿ ಸಾಮಾಜಿಕ ಭದ್ರತೆಯಿಂದ ಜೀವನ ಮಾಡಲಿಕ್ಕೆ ಆ ಮುಖಾಂತರ ಒಂದು ಸರಿಯಾದ ವೇತನ, ಅದರ ಜೊತೆಗೆ ಆತನ ಉದ್ಯೋಗದ ಭದ್ರತೆ, ಅದರ ಜೊತೆಗೆ ಸಾಮಾಜಿಕ ಭದ್ರತೆ ದೊರೆತರೆ ಈ ದೇಶ ಯಾವ ರೀತಿಯಲ್ಲಿ ರೈತರಿಂದಲೇ ಬೆಳೆದಿರುವಂತಹ ಈ ದೇಶ, ಅದರ ಜೊತೆಗೆ ಈ ದೇಶದಲ್ಲಿ ಅಸಂಖ್ಯಾತರ ಇರುವಂತಹ ಕಾರ್ಮಿಕರಿಂದಾಗಿ ಈ ದೇಶ ಸದೃಢ ಆಗ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಿದೆ, ಆರ್ಥಿಕ ಪ್ರಗತಿಯತ್ತ ಹೋಗ್ತಾ ಇದೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಈ ರೀತಿಯ 3 ರೀತಿಯ ಧ್ಯೇಯಗಳನ್ನು ಇಟ್ಟುಕೊಂಡು ಹೋರಾಟ ಮಾಡುತ್ತಿರುವಂತಹ ಈ ಹೋರಾಟಕ್ಕೆ, ಆಂದೋಲನಕ್ಕೆ ಸರ್ಕಾರ, ಆಡಳಿತ ವರ್ಗದವರು ಗಮನ ಹರಿಸಿ ಈ ರೀತಿಯ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಖಂಡಿತ ಕಾರ್ಮಿಕ ಕೂಡ ಉದ್ಧಾರ ಆಗ್ತಾನೆ, ಈ ಸಮಾಜ ಉದ್ಧಾರ ಆಗ್ತದೆ, ಈ ರಾಷ್ಟ್ರ ಉದ್ಧಾರ ಆಗ್ತದೆ. ಆ ಮೂಲಕ ಯಾವುದು 2047ಕ್ಕೆ ಈ ದೇಶ ಸಂಪತ್ಭರಿತವಾಗಿರಬೇಕು ಮತ್ತು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಎಂಬುದು ಏನು ಕಲ್ಪನೆ ಇದೆ ಅದಕ್ಕೆ ಸಾಕಾರಗೊಳ್ಳಲಿಕ್ಕೆ ಇದು ಕಾರಣೀಕರ್ತವಾಗುತ್ತದೆ ಎಂಬ ಉದ್ದೇಶ ಇಟ್ಟುಕೊಂಡು ಭಾರತೀಯ ಮಜ್ದೂರ್ ಸಂಘ ಈ ಹೋರಾಟವನ್ನು ಎತ್ತಿಕೊಂಡಿದೆ. ಅದರ ಜೊತೆಗೆ ನಮ್ಮ ಪ್ರಸ್ತುತ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದಷ್ಟು ಬೇಡಿಕೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತವರು ಈ ಭಾಗದ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇರುವಂತದ್ದು. ಈ ಕಟ್ಟಡ ಕಾರ್ಮಿಕರಿಗೆ ಕೂಡ ಇಲ್ಲಿರುವಂತ ಸರಕಾಗಿರಬಹುದು, ಸಂಬಂಧಪಟ್ಟಂತ ಇಲಾಖೆಯವರಾಗಿರ್ಬಹುದು, ಅವರಿಗೆ ಗೌರವಯುತವಾದಂತಹ ಕೂಲಿಯ ವ್ಯವಸ್ಥೆಯನ್ನು ಮಾಡುವಂತದ್ದು,
ಅವರಿಗೆ ಬೇಕಾಗುವಂತಹ ಸಕಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಸಿಗುವ ರೀತಿಯಲ್ಲಿ ಜಾರಿಗೊಳಿಸಬೇಕು. ಸಂಬಂಧಪಟ್ಟಂತಹ ಮಂಡಳಿ ಆಗಿರಬಹುದು, ಇಲಾಖೆಯವರಿಗೆ ಸರ್ಕಾರದ ಕಡೆಯಿಂದ ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆಗಳಾಗಬೇಕು. ಒಂದಷ್ಟು ಭ್ರಷ್ಟಾಚಾರದ ಕೂಪದಿಂದ ಕೂಡಿರುವಂತಹ ಮಂಡಳಿ ಅದನ್ನು ಒಂದು ರೀತಿಯಲ್ಲಿ ಶುಚಿಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಒಂದು ಆಗ್ರಹ ಆಗಿದೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದಷ್ಟು ಆಟೋ ಕಾರ್ಮಿಕರಿದ್ದಾರೆ, ಟ್ಯಾಕ್ಸಿ ಚಾಲಕರಿದ್ದಾರೆ, ಕ್ಯಾಬ್ ಚಾಲಕರಿದ್ದಾರೆ. ಅವರಿಗೆ ದಿನನಿತ್ಯದ ಯಾವುದೇ ವೇತನ ಇಲ್ಲ. ಆದರೆ ಅವರಿಗೆ ದುಡಿಯುವಂತಹ ಯಾವ ರಿಕ್ಷೆ ಇರ್ಬೋದು, ಆಟೋ ಇರ್ಬೋದು, ಅದರ ದರವನ್ನು ಎಲ್ಲ ರೀತಿಯಲ್ಲಿ ಪರಿಷ್ಕರಣೆ ಮಾಡುವುದರ ಮುಖಾಂತರ ಅವರ ಜೀವನದಲ್ಲಿ ಕೂಡ ಹಸನ್ಮುಖಿ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಸಂಬಂಧಪಟ್ಟಂತಹ ಸರ್ಕಾರಗಳು ಮಾಡಬೇಕೆಂಬುದು ನಿಮ್ಮ ಆಗ್ರಹ ಇರುವಂತದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರಬ್ಬರ್ ಮತ್ತು ಕೃಷಿ ತೋಟಗಾರಿಕಾ ಕಾರ್ಮಿಕ ಬಂಧುಗಳು ಕೂಡ ಇದ್ದಾರೆ. ಅವರೇ ಕೂಡ ಅವರ ಜೀವನಕ್ಕೆ ಬೇಕಾದಂತಹ ಉದ್ಯೋಗದ ಭದ್ರತೆ, ಅವರಿಗೋಸ್ಕರ ಒಂದಷ್ಟು ಆರೋಗ್ಯದ ವ್ಯವಸ್ಥೆಗಳನ್ನು ಮಾಡುವಂತದ್ದು, ಅವರು ಕೆಲಸ ಮಾಡುವಂತಹ ಭಾಗಗಳಲ್ಲಿ ಸುರಕ್ಷತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಒಂದಷ್ಟು ಕ್ರಮಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕೆಂಬುದು BMS ನ ಬೇಡಿಕೆಯಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಕೈಗಾರಿಕಾ ವಲಯಗಳಿವೆ. ಈ ಕೈಗಾರಿಕಾ ವಲಯದಲ್ಲಿರುವಂತಹ ಕಾರ್ಮಿಕರಿಗೆ ವೇತನ ದರವನ್ನು ಪರಿಷ್ಕರಣೆ ಮಾಡಲಿಲ್ಲ. ಆ ಪರಿಷ್ಕರಣೆಯನ್ನು ಮಾಡಬೇಕು. ಈಗಿನ ಕಾಲಘಟ್ಟದಲ್ಲಿರುವಂತಹ ಈ ಆಯವ್ಯಯದ ವ್ಯವಸ್ಥೆಯಲ್ಲಿ ಅವರ ಪರಿಷ್ಕರಣೆಯನ್ನು ಮಾಡಬೇಕು. ಹಿಂದಿನ ಕಾಲದ ವೇತನವನ್ನೇ ಮಾಡದೆ ಪ್ರಸ್ತುತ ಸನ್ನಿವೇಶಕ್ಕೆ ಆಗುವ ರೀತಿಯಲ್ಲಿ ವೇತನವನ್ನು ಹೆಚ್ಚಿಸಬೇಕು. ಅದರ ಜೊತೆಗೆ ಅವರಿಗೂ ಕೂಡ ಒಂದಷ್ಟು ಕೆಲಸಗಾರರು ಕಡಿಮೆ ಆಗಿದೆ, ಕೆಲಸದ ವ್ಯವಸ್ಥೆಗಳಿದೆ, ಅದನ್ನು ಭರ್ತಿಗೊಳಿಸುವಂತ ಕೆಲಸ ಕಾರ್ಯಗಳು ಕೂಡ ಆಗ್ಬೇಕು. ಅದೇ ರೀತಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಇರುವಂತದ್ದು ಬೀಡಿ ಕಾರ್ಮಿಕರು. ಇವರಿಗೆ ಸರಿಯಾದಂತಹ ಕೂಲಿಯ ವ್ಯವಸ್ಥೆಯನ್ನು ಮಾಡುವಂತದ್ದು, ಅವರಿಗೆ EPF, ESI, EPS ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುವಂತದ್ದು, ಅವರಿಗೂ ಕೂಡ ಆರೋಗ್ಯ, ಅವರ ರಕ್ಷಣೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ. ಅದೇ ರೀತಿ ಹೋಟೆಲ್, ಕ್ಯಾಟರಿಂಗ್, ಆಸ್ಪತ್ರೆ, ಭದ್ರತಾ ಕಾರ್ಮಿಕರು ನಮ್ಮ ಭಾಗದಲ್ಲಿ ತುಂಬಾ ಜನ ಇದ್ದಾರೆ. ಆ ಬಂಧುಗಳಿಗೂ ಕೂಡ ಅವರಿಗೆ ಕನಿಷ್ಠ ವೇತನವನ್ನು ಇರುವಂತದ್ದು, ಹೆಚ್ಚುವರಿ ಕೆಲಸಕ್ಕೆ OT ವ್ಯವಸ್ಥೆಯನ್ನು ಮಾಡುವಂತದ್ದು, PF ಅನ್ನು ಕೊಡುವಂತದ್ದು, ESI ಅನ್ನು ಕೊಡುವಂತದ್ದು, ಅವರಿಗೂ ಕೂಡ ಉದ್ಯೋಗದ ಭದ್ರತೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು. ಅದೇ ರೀತಿ ನಮ್ಮ ಭಾಗ ಮೀನುಗಾರಿಕೆ ಇರುವಂತ ಪ್ರದೇಶ. ಈ ಮೀನುಗಾರಿಕೆ, ಮೀನು ಸಂಸ್ಕರಣೆ, ಗೇರು ಕಾರ್ಮಿಕರು ತುಂಬಾ ಜನ ನಮ್ಮ ಭಾಗದಲ್ಲಿದ್ದಾರೆ. ಈ ಬಂಧುಗಳಿಗೆ ಕೂಡ ನ್ಯಾಯಯುತವಾದಂತಹ ಕೂಲಿಯನ್ನು ಕೊಡುವಂತದ್ದು, ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವಂತದ್ದು, ಅಪಘಾತ ಆದಾಗ ರಕ್ಷಣೆಯನ್ನು ನೀಡುವಂತದ್ದು, ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತದ್ದು, ಮೂಲಭೂತ ಸೌಕರ್ಯಗಳನ್ನು ಇವರಿಗೂ ಕೂಡ ಒದಗಿಸಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಬೇಡಿಕೆಯಾಗಿರುವಂತದ್ದು. ಇನ್ನು ಕ್ವಾರಿ, ಕಸರು, ಮರಳು, ಕಲ್ಲು ಕಾರ್ಮಿಕರು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಗಳು ತುಂಬಾ ಜನ ನಮ್ಮ ಭಾಗದಲ್ಲಿದ್ದಾರೆ. ಇಂತಹ ಬಂಧುಗಳಿಗೆ ಕೂಡ ಒಂದೇ ರೀತಿಯ ಕೂಲಿಯನ್ನು ಮಾಡುವಂತದ್ದು, ಅವರ ಜೀವನದ ಮೇಲೆ ಏನಾದರೂ ತೊಂದರೆಗಳಾದಾಗ ಅದಕ್ಕೆ ಬೇಕಾದಂತ ಅಪಘಾತದ ವಿಮೆಯನ್ನು ಘೋಷಣೆ ಮಾಡುವಂತದ್ದು, ಅದನ್ನು ಗರಿಷ್ಠಗೊಳಿಸುವಂತದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕೆಂಬುದು ನಮ್ಮ ಬೇಡಿಕೆ ಆಗಿರುವಂತದ್ದು. ಇನ್ನು ನಮ್ಮ ಜೊತೆ ನಿರಂತರವಾಗಿ ಅದು ಸರ್ಕಾರ ಆಗಿರಬಹುದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಒಂದು ತಮ್ಮ ಬರವಣಿಗೆಯ ಮೂಲಕ ಸಮಾಜದ ದಾರಿಯನ್ನು ತಿದ್ದುವಂತ ಒಂದು ಕಾರ್ಯದಲ್ಲಿರುವಂತಹ ಈ ದೇಶದ ಅತಿ ಮುಖ್ಯ ಅಂಗವಾಗಿರುವಂತಹ ಪತ್ರಿಕಾ ಮಾಧ್ಯಮದ ಅಂಗದವರು ತಾವುಗಳು ನಿಮ್ಮ ನಿತ್ಯ ಜೀವನದ ಬಗ್ಗೆ ನಿಮಗೆ ಗಮನ ಕೊಡದೆ ಕೇವಲ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳು ತರಬೇಕೆಂಬ ಯೋಚನೆ ಇಟ್ಟುಕೊಂಡು ಕೆಲಸ ಮಾಡುವಂತ ಈ ದೇಶದ ಅವಿಭಾಜ್ಯ ಅಂಗವಾಗಿರುವಂತ ಪತ್ರಿಕಾ ಮಾಧ್ಯಮದ ಬಂಧುಗಳು, ನಿಮಗೆ ಒಂದಷ್ಟು ಕೆಲಸ ಕಾರ್ಯಗಳಾಗಬೇಕು. ನೀವು ಕೂಡ ಈ ದೇಶದ ಕಾರ್ಮಿಕ ಬಂಧುಗಳು. ಹಾಗಾಗಿ ನಿಮ್ಗೆ ಕೂಡ ನ್ಯಾಯಯುತವಾದಂತ ವೇತನಗಳು ನಿಮ್ಮ ಸಂಸ್ಥೆಗಳಿಂದ, ನಿಮ್ಮ ಕಡೆಗೆ ನಿಮ್ಮ ಯಾರು ಆಫೀಸರ್ಸ್, ನಿಮ್ಮ ಕಡೆಯಲ್ಲಿರುವಂತಹ ಅಧಿಕಾರಿ ವರ್ಗದಿಂದ ಅವರಿಂದ ಸಿಗಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಭಾರಿ ನಿರ್ಮಲವಾದ ಮನಸ್ಸಿನಿಂದ ಕೇಳುವಂತ ಬೇಡಿಕೆ ಇರುವಂತದ್ದು. ನಿಮಗೆ ಕೂಡ PF ನ ವ್ಯವಸ್ಥೆ ಆಗಬೇಕು, ESI ನ ವ್ಯವಸ್ಥೆ ಆಗಬೇಕು, ನಿಯಮಿತ ಕೆಲಸದ ಸಮಯವನ್ನು ನಿಮಗೆ ಕೂಡ ನಿಗದಿ ಮಾಡಬೇಕು. ನಮ್ಮಲ್ಲಿ ಕೂಡ ಮಹಿಳಾ ಪ್ರತಿನಿಧಿಗಳಿದ್ದಾರೆ, ಆ ಮಹಿಳಾ ಪ್ರತಿನಿಧಿಗಳಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ನಿಮಗೆ ಕೂಡ ಒಂದು ಉದ್ಯೋಗದ ಭದ್ರತೆಯನ್ನು ಕಲ್ಪಿಸಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ದೊಡ್ಡ ಮಟ್ಟದ ಒಂದು ಬೇಡಿಕೆ ಆಗಿರುವುದು. ಈ ಸಮಾಜವನ್ನು ತಿದ್ದುವ ಕೆಲಸದಲ್ಲಿ ರಾಜಕಾರಣಿಗಳು ಎಷ್ಟು ಮುಖ್ಯವೋ, ರೈತರು ಎಷ್ಟು ಮುಖ್ಯವೋ, ಕಾರ್ಮಿಕರು ಎಷ್ಟು ಮುಖ್ಯವೋ, ಅದೇ ರೀತಿ ಮಾಧ್ಯಮದ ಮಂತ್ರರು ಕೂಡ ಮುಖ್ಯ. ಅದಕ್ಕೋಸ್ಕರ ನಿಮ್ಮ ಎಲ್ಲಾ ನೋವುಗಳನ್ನು ಸಮಾಜಕ್ಕೆ, ಸರ್ಕಾರಕ್ಕೆ, ಆಡಳಿತ ವರ್ಗಕ್ಕೆ ತಿಳಿಸುವ ಕೆಲಸವನ್ನು ಭಾರತೀಯ ಮಜ್ದೂರ್ ಸಂಘ ಒಂದು ಜವಾಬ್ದಾರಿಯಲ್ಲಿ, ಅಧಿಕಾರದಿಂದ ಆಗಿ ಅಲ್ಲ, ಸಂಘಟನೆಯಿಂದ ಆಗಿ ಅಲ್ಲ, ಒಟ್ಟು ಎಲ್ಲಾ ವಿಚಾರಗಳನ್ನು ತಿಳಿಸುವ ಮಧ್ಯವರ್ತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಿಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಅದನ್ನು ಕೂಡ ಈಡೇರಿಸಬೇಕೆಂಬ ಬೇಡಿಕೆಯನ್ನು ಹೇಳ್ತಾ ಇದ್ದೇವೆ.
ಅದೇ ರೀತಿ ಅಂಚೆ, ಇಪಿಎಫ್, ನೆಟ್ವರ್ಕ್, ಟೆಲಿಕಾಂ, ನಮ್ಮೆಲ್ಲ ಟೆಲಿಕಾಂ ವರ್ಕರ್ಸ್ ಗಳಿದ್ದಾರೆ, ಅಂಚೆ ಪೋಸ್ಟ್ ಆಫೀಸಿನ ಬಂಧುಗಳಿದ್ದಾರೆ, ಅವರಿಗೆ ಕೂಡ ಒಂದಷ್ಟು ಸವಲತ್ತುಗಳು ಸರ್ಕಾರದಲ್ಲಿ ಸಿಗುವಂತದಿಲ್ಲ. ಆ ಸರ್ಕಾರದಲ್ಲಿ ಸಿಗುವಂತ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ, ಅದರಲ್ಲಿ ಒಂದಷ್ಟು ಹುದ್ದೆಗಳು ಖಾಲಿ ಇದೆ, ಆ ಹುದ್ದೆಗಳನ್ನು ಭರ್ತಿ ಮಾಡುವುದರ ಮುಖಾಂತರ, ಅವರ ಮೇಲೆ ಇರುವಂತಹ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವುದರ ಮುಖಾಂತರ ಅವರಿಗೂ ಕೂಡ ಉತ್ತಮವಾದ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗಬೇಕು. ಆ ರೀತಿಯ ಯೋಜನೆಯನ್ನು ಇಟ್ಟು ಅವರಿಗೂ ಕೂಡ ಒಂದಷ್ಟು ಸವಲತ್ತುಗಳನ್ನು ತೊಲಗಿಸಿಕೊಡಬೇಕು ಎಂಬ ಬೇಡಿಕೆಯನ್ನು ಕೂಡ ಭಾರತೀಯ ಮಜ್ದೂರ್ ಸಂಘ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಒಂದಷ್ಟು ಕೆಲಸಗಳು ಯಾರಿಗೂ ಕಾಣದ ರೀತಿಯಲ್ಲಿ ಆಗ್ತಾ ಇದೆ. ಅದು ಗೋದಾಮುಗಳಲ್ಲಿ ಲೋಡಿಂಗ್, ಅನ್ಲೋಡಿಂಗ್ ಮಾಡುವಂತದ್ದು, ಸಣ್ಣ ಸಣ್ಣ ಕೈಗಾರಿಕೆಗಳು ನಮ್ಮ ಭಾಗದಲ್ಲಿ ಇದೆ. ಆ ಭಾಗದಲ್ಲಿರುವಂತಹ ಕಾರ್ಮಿಕರಿಗೆ ಕೂಡ ನ್ಯಾಯಯುತವಾದಂತಹ ಕೂಲಿ ಕೊಡುವಂತ ಕೆಲಸಗಳನ್ನು, ಅವರನ್ನು ಜೀತದಾಳುಗಳ ರೀತಿಯಲ್ಲಿ ಕೆಲಸ ಮಾಡದೇ ರೀತಿಯಲ್ಲಿ ಮಾಡದೆ, ಅವರಿಗೆ ಓಟಿಯ ವ್ಯವಸ್ಥೆಯನ್ನು ಮಾಡುವಂತದ್ದು, ಅವರಿಗೆ ಸುರಕ್ಷತಾ ಸಾಧನಗಳನ್ನು ಮಾಡುವಂತದ್ದು, ಅವರಿಗೂ ಕೂಡ PFI, ESI ಹಾಗೂ ಉದ್ಯೋಗದ ಭದ್ರತೆ ನೀಡಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಬೇಡಿಕೆಯಾಗಿದೆ. ಅದೇ ರೀತಿ ನಮ್ಮ ಮನೆಗಳಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳಲ್ಲಿ ಆಗಿರ್ಬೋದು, ಒಂದಷ್ಟು ಮನೆ ಕೆಲಸ ಮಾಡುವಂತಹ ಮಹಿಳಾ ಕಾರ್ಮಿಕರಿದ್ದಾರೆ, ಗಂಡಸು ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರವರೆಗೂ ಕೂಡ ಯೋಚನೆಯನ್ನು ಸಂಬಂಧಪಟ್ಟಂತಹ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟಂತಹ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಕಲ್ಯಾಣ ಇಲಾಖೆಗಳಾಗಿರ್ಬೋದು ಗಮನ ಹರಿಸಿ ಅವರ ಬದುಕಿನ ಬಗ್ಗೆ ಕೂಡ ಅವರಿಗೆ ಸವಲತ್ತುಗಳನ್ನು ತೆಗೆಸಿಕೊಡುವಂತ ವ್ಯವಸ್ಥೆ ಆಗ್ಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಬೇಡಿಕೆಯಾಗಿದೆ. ಇನ್ನೊಂದು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಹೊರಗುತ್ತಿಗೆ ಕಾರ್ಮಿಕರು ನಮ್ಮಲ್ಲಿ ಯಥೇಚ್ಛವಾಗಿ ಇದ್ದಾರೆ. ಒಂದಷ್ಟು ಹಿಂದುಳಿದ ಭಾಗದ ವ್ಯಕ್ತಿಗಳು ನಾವೆಲ್ಲರೂ ಇರುವಂತದ್ದು, ಈ ಭಾಗದಲ್ಲಿ ಇರುವಂತದ್ದು, ಅಂತಹ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಒಂದಷ್ಟು ಹೊರಗುತ್ತಿಗೆ ಮಾಡುವಂತ ಕಾರ್ಮಿಕರು ಯಥೇಚ್ಛವಾಗಿದ್ದಾರೆ. ಅಂತಹ ಕಾರ್ಮಿಕರ ಬಗ್ಗೆ ಕೂಡ ಗಮನ ಕೊಟ್ಟು ಅವರಿಗೂ ಕೂಡ ಸಮಾನ ವೇತನಕ್ಕೆ, ಸಮಾನ ಕೆಲಸಕ್ಕೆ ಸಮಾನವಾದ ವೇತನವನ್ನು ನೀಡಬೇಕು. ಅವರಿಗೂ ಕೂಡ PFI, ESI ಹಾಗೂ ಉದ್ಯೋಗದ ಭದ್ರತೆ ನೀಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ. ಒಟ್ಟು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಿಯ ಸ್ಥಳೀಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾರ್ಮಿಕ ಬಂಧುಗಳ ಪರವಾಗಿ ನಮ್ಮ ಈ ಹೋರಾಟ ಇರುವಂತದ್ದು, ನಮ್ಮ ಈ ಆಂದೋಲನ ಇರುವಂತದ್ದು. ಕೇವಲ ನಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತ ಕಾರ್ಮಿಕರ ಪರವಾಗಿ ಮಾತ್ರ ನಮ್ಮ ಹೋರಾಟ ಅಲ್ಲ. ಈ ದೇಶದಲ್ಲಿ, ಈ ಭಾಗದಲ್ಲಿರುವಂತ ಎಲ್ಲ ಕಾರ್ಮಿಕ ಬಂಧುಗಳಿಗೋಸ್ಕರ ಅವರಿಗೆ ಸರಿಯಾದ ಉದ್ಯೋಗ ಸಿಗಬೇಕು, ಆ ಉದ್ಯೋಗದಲ್ಲಿ ಭದ್ರತೆ ಸಿಗಬೇಕು, ಅದರ ಜೊತೆಗೆ ಅವರಿಗೆ ವೇತನವೂ ಸರಿಯಾಗಿ ಸಿಗಬೇಕು, ಅವರ ಸಾಮಾಜಿಕ ಭದ್ರತೆ ಸರಿಸಮಾನವಾಗಿ ಇದ್ದುಕೊಂಡು ಅವರ ಬದುಕು ಅಸನ್ಮುಖ ಆಗ್ಬೇಕು. ಆ ದೃಷ್ಟಿಯಲ್ಲಿ ಯಾರ್ಯಾರಿಗೆ ಸಂಬಂಧಪಟ್ಟಂತ ಯಾವ ವಿಚಾರಗಳಿದೆ ಅವರಿಗೆ ಬೇಡಿಕೆಗಳನ್ನು ನೀಡುವುದರ ಮುಖಾಂತರ, ಈ ಬೇಡಿಕೆಗಳೇ ಹೋರಾಟ ಅಲ್ಲ. ಹೋರಾಟ ನಾವು ಒಂದಷ್ಟು ಹೋರಾಟ, ಸಂವಾದ, ಮನವಿ ಎಲ್ಲವನ್ನೂ ನೀಡಿಯಾಗಿದೆ. ಈಗ ಸಾರ್ವಜನಿಕವಾಗಿ ನಮ್ಮ ಕಾರ್ಮಿಕರ ಬಗ್ಗೆ ವಿಚಾರವನ್ನು ತಿಳಿಸುವ ಕೆಲಸವನ್ನು ಆಗಸ್ಟ್ 18ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಲಿಕ್ಕಿದ್ದೇವೆ ಬಂಧುಗಳೇ. ಹಾಗಾಗಿ ಕೇವಲ ಭಾರತೀಯ ಮಜ್ದೂರ್ ಸಂಘಟನೆಯಲ್ಲಿ ಇರುವಂತಹ ಕಾರ್ಮಿಕರಿಗೋಸ್ಕರ ಈ ಹೋರಾಟ ಅಲ್ಲ, ಸಮಸ್ತ ಕಾರ್ಮಿಕರಿಗೆ, ನಾವು ಹೇಳದೇ ಇರುವಂತಹ ಕಾರ್ಮಿಕರು ಕೂಡ ಇರಬಹುದು, ಆ ಎಲ್ಲ ಬಂಧುಗಳಿಗೋಸ್ಕರ ಒಬ್ಬ ಸೇತುವೆಯಾಗಿ BMS ನ ಲೀಡರ್ಸ್ಗಳು, BMS ಸಂಘಟನೆ ಈ ಜಿಲ್ಲೆಯಲ್ಲಿ, ಈ ರಾಷ್ಟ್ರದಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ನಿಮ್ಮ ಮುಂದೆ ಹೇಳ್ತಾ, ನಮ್ಮ ಈ ಹೋರಾಟದ, ಈ ಆಂದೋಲನದ, ಈ ಬೇಡಿಕೆಗಳ ವಿಚಾರವನ್ನು ಈ ಭಾಗದ ಎಲ್ಲ ಬಂಧುಗಳಿಗೆ, ಎಲ್ಲ ಕಾರ್ಮಿಕರಿಗೆ, ಎಲ್ಲ ವ್ಯಕ್ತಿಗಳಿಗೆ ತಿಳಿಸಿ ಆ ಮುಖಾಂತರ ಈ ಹೋರಾಟದಲ್ಲಿ ತಾವುಗಳೂ ಭಾಗಿಯಾಗುವುದರ ಮುಖಾಂತರ ಶಕ್ತಿಯನ್ನು ತುಂಬಬೇಕು. ಸರಕಾರಕ್ಕೆ, ಗಮನಕ್ಕೆ ಅವರಿಗೆ ಕಿವಿ ಹಿಂಡುವ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕೆಂಬ ವಿಜ್ಞಾಪನೆಯನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೇನೆ ಬಂಧುಗಳೇ. ನಿಮ್ಮ ಎಲ್ಲರ ಸಹಕಾರದಿಂದ ಈ ದೇಶದ ಅವಿಭಾಜ್ಯ ಅಂಗವಾಗಿರುವಂತ ಕಾರ್ಮಿಕರ ಬದುಕನ್ನು ಒಳ್ಳೆ ರೀತಿಯ ಬದುಕು ಆಗುವುದರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಆ ದೃಷ್ಟಿಯಲ್ಲಿ ನಾವು ನೆಪ ಮಾತ್ರ ಈ ಹೋರಾಟದ ಜವಾಬ್ದಾರಿಯನ್ನು ತಗೊಂಡುಕೊಂಡದ್ದು. ಸಂಘಟನೆಯವರು ನೆಪಮಾಯವಾಗಿ ಇಟ್ಟುಕೊಂಡು ಎಲ್ಲರನ್ನು ಜೋಡಿಸಿಕೊಂಡು ಈ ಹೋರಾಟವನ್ನು ಮಾಡ್ತಿರುವಂತದ್ದು. ಅದಕ್ಕೋಸ್ಕರ ನಿಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಈ ವಿಚಾರವನ್ನು ತಮ್ಮ ತಮ್ಮ ಪತ್ರಿಕೆಯ ಮುಖಾಂತರ, ತಮ್ಮ ಬರವಣಿಗೆಯ ಮುಖಾಂತರ ವಿಚಾರವನ್ನು ಜನಸಾಮಾನ್ಯರಿಗೆ ತಿಳಿಸುವುದರ ಮುಖಾಂತರ, ನಾಡಿದು ನಮಗೆ ಸಂಖ್ಯೆ ಮುಖ್ಯ ಅಲ್ಲ, ಆದರೆ ಈ ವಿಚಾರ ಪ್ರತಿಯೊಬ್ಬ ಬಂಧುವಿಗೆ ಗೊತ್ತಾಗಬೇಕು. ಕಾರ್ಮಿಕರ ಪರವಾಗಿ ಸರ್ಕಾರ, ಆಡಳಿತ ವ್ಯವಸ್ಥೆ, ಇಲಾಖೆಗಳು ಇಲ್ಲದಿದ್ರೂ ಕೂಡ ನಾವೆಲ್ಲರೂ ಸಮಾಜ ಇದೆ ಎಂಬುದನ್ನು ತೋರಿಸುವುದಕ್ಕೋಸ್ಕರ ನಾವು ಈ ಹೋರಾಟವನ್ನು ದೇಶವ್ಯಾಪ್ತಿ ಮಾಡ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾವುದೋ ಒಂದು ವ್ಯಕ್ತಿಗೋಸ್ಕರ ಅಲ್ಲ, ಸಂಘಟನೆಗೋಸ್ಕರ ಅಲ್ಲ, ಕಾರ್ಮಿಕರ ಹಿತಕ್ಕೋಸ್ಕರ ನಾವು ಮಾಡ್ತಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ವಿಜ್ಞಾಪನೆ, ಈ ವಿಚಾರವನ್ನು ಪ್ರಚಾರ ಮಾಡುವುದರ ಮುಖಾಂತರ ನಾವೆಲ್ಲ ಒಟ್ಟಾಗಿ ಕಾರ್ಮಿಕರ ಪರವಾಗಿ ಹೋರಾಡೋಣ, ಅವರಿಗೆ ನ್ಯಾಯಯುತವಾದಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಹಕಾರಿಗಳಾಗೋಣ ಅಂತ ಹೇಳ್ತಾ ಇದ್ದೆ.
ಈಗ ಕೇಂದ್ರದಲ್ಲಿ ಬಿಎಂಎಸ್ ಬೆಂಬಲಿತ ಸರ್ಕಾರವೇ ಪ್ರತಿಭಟನೆ ಮಾಡುವುದು ನಿಮ್ಮ ರಾಷ್ಟ್ರೀಯ ಮಟ್ಟದ ಯಾರಾದ್ರೂ ನಾಯಕರು ಮಾತಾಡಿದ್ರೆ ಈ ವಿಡಿಯೋ ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ಮಂಡಿಸ್ತಿದ್ದೇನೆ. ಭಾರತೀಯ ಮಜ್ದೂರ್ ಸಂಘ ಯಾವುದೇ ರಾಜಕೀಯ ಪಕ್ಷದ ಅಂಗಸಂಸ್ಥೆ ಅಲ್ಲ. ನಾವು ರಾಜಕೇತರ ಈ ಸಂಘಟನೆ ಇರುವಂತದ್ದು. ನಮ್ಮ ಬೆಂಬಲಿತ ಸರ್ಕಾರಗಳು ಯಾವ ಭಾಗದಲ್ಲಿ ಯಾವ ಸರ್ಕಾರದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಇಲ್ಲ. ಕಾರ್ಮಿಕರ ಹಿತ ಇರುವಂತ ಯಾವ ಸರ್ಕಾರಗಳಿದೆ ಅದಕ್ಕೆ ನಮ್ಮ ಬೆಂಬಲ ಇದೆ. ಕಾರ್ಮಿಕ ವಿರೋಧಿ ಚಿಂತನೆ ಇರುವಂತ ಯಾವ ಸರ್ಕಾರಗಳು ಇದ್ರೂ ಕೂಡ ನಮ್ಮ ವಿರೋಧ ಅಂತಲ್ಲ, ಪ್ರಜಾಸತ್ತಾತ್ಮಕ ಹೋರಾಟವನ್ನು ಭಾರತೀಯ ಮಜ್ದೂರ್ ಸಂಘ ಇಟ್ಟುಕೊಳ್ತದೆ. ತಪ್ಪು ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಇರುವಂತದ್ದು. ನಮ್ಮ ಬೆಂಬಲಿತ ಸರ್ಕಾರಗಳು ಎಲ್ಲಿ ಇಲ್ಲ. ನಾವು ರಾಜಕೀಯೇತರ ಸಂಸ್ಥೆ, ಹಾಗಾಗಿ ನಮ್ಮ ಬೆಂಬಲಿತ ಇಲ್ಲ. ಕಾರ್ಮಿಕ ವಿರೋಧಿ ಅಲ್ಲ, ಕಾರ್ಮಿಕರಿಗೆ ಬೇಕಾಗುವಂತ ಸವಲತ್ತುಗಳನ್ನು ತೊಡಗಿಸುವುದರಲ್ಲಿ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಆ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ನಮ್ಮ ಸರ್ಕಾರ ಯಾವ ಸರ್ಕಾರವನ್ನು ದೂರುವುದಿಲ್ಲ. ಕಾರ್ಮಿಕರಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಎಲ್ಲ ಸರ್ಕಾರಗಳು ಮಾಡಿದೆ, ಎಲ್ಲ ವ್ಯವಸ್ಥೆಗಳು ಮಾಡಿದೆ. ಆದರೆ ಈಗ ಇರುವಂತ ವ್ಯವಸ್ಥೆಗಳನ್ನು ಬೇಡಿಕೆಗಳನ್ನ ಆಗ್ರಹ ಮಾಡ್ತಿದ್ದೇವೆ. ಒಂದಷ್ಟು ಈಗಿನ ಪ್ರಸ್ತುತ ಸನ್ನಿವೇಶಕ್ಕೆ ಬೇಕಾಗುವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿಕೊಳ್ಳಿ, ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ. ಸದಸ್ಯ